ಬಿಗ್ ಬಾಸ್ ಸೀಸನ್ 12ರ ಒಂದು ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ. ಯಾರು ವಿನ್ನರ್ ಅನ್ನೋದು ಇನ್ನು ಅಧಿಕೃತ ಘೋಷಣೆ ಆಗಲಿದೆ. ಈಗ ನಾವು ಒಂದು ವಿಶೇಷ ಮತ್ತು ವಿಭಿನ್ನ ವ್ಯಕ್ತಿಯನ್ನ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಇವರು ಗಿಲ್ಲಿ ಫ್ಯಾನು. ಅವರು ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿಜುವಲ್ ಟ್ಯಾಟೋ ಹಾಕ್ಸ್ಕೊಂಡಿರುವಂತದ್ದು, ಅವರ ಅಭಿಮಾನವನ್ನ ಟ್ಯಾಟೋ ಮೂಲಕ ತೋರಿಸುವಂತದ್ದು. ಅವರು ಗಿರೀಶ್ ಅಂತ ಹೇಳಿ RR ನಗರ ನಿವಾಸಿ. ಅವರು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು? ಗಿರೀಶ್ ಅಂತ. RR ನಗರ ನಿವಾಸಿ. ಗಿಲ್ಲಿ ಗೆಲ್ಬೇಕು ಸರ್. ಟ್ಯಾಟೋ ಹಾಕ್ಸಿದ್ದೀರಿ? ಹಾಂ ಸರ್, ಅಭಿಮಾನ. ಡ್ರೈವಿಂಗ್ ಕೆಲಸ ಮಾಡೋದು ಏನೋ ನಾವು ಡ್ಯೂಟಿ ಮಾಡಿ ಬಂದು ಎಷ್ಟೇ ಸ್ಟ್ರಗಲ್ ಇದ್ರು ಅವ್ರ ವಿಡಿಯೋ ನೋಡ್ತೀವಿ. ಆ ವಿಡಿಯೋ ನೋಡಿದ್ರೆ 2 ವಿಡಿಯೋ ನೋಡೋ ಸಾಕು. ಆದ್ರೆ ಒಂದ್ ಸ್ವಲ್ಪ ನಮ್ಗೆ ಎನರ್ಜಿ ಬರುತ್ತೆ. ಅದನ್ನ ಲೆಕ್ಕಾಚಾರದಲ್ಲಿ ನಾವು ಮಾಡಿದ್ವಿ ಸರ್. ನಾವು ಮಂಡ್ಯ ಹುಡುಗ, ಗೆಲ್ಲಿ ರೈತರ ಮಗ ಅನ್ನೋದು ನಮ್ಗೆ ಆಸೆ ಸರ್. ಗಿಲ್ಲಿಯಲ್ಲಿ ಏನ್ ಇಷ್ಟ ನಿಮ್ಗೆ? ಸರ್, ಅವ್ನು ಕಾಮಿಡಿ ಬಿಟ್ರೆ ಇನ್ನೇನು ಸರ್, ಇನ್ನೇನು ಹೇಳಕ್ಕಾಗಲ್ಲ, ಅದು ನಿಮಗೂ ಗೊತ್ತು ಅಷ್ಟೇ. ನೀವೆಲ್ಲ ಸ್ನೇಹಿತರ? ಹೌದು ಸರ್, ಗಿರೀಶ್ ಅಂತ ನನ್ನ ಸ್ನೇಹಿತ, ಬಾಲ ಸ್ನೇಹಿತ. ಸೊ ನನ್ನ ಹೆಸರು ರಾಮು ಅಂತ, RR ನಗರದಲ್ಲಿ ಇರೋದು. ನಮ್ಮದು ಕನಕಪುರ. ನಮ್ಮದು ಎಲ್ಲ DKS ಬಾಯ್ಸ್ ಬ್ರದರ್ಸ್ ಎಲ್ಲ. ಬಟ್ ಏನಂತ ಅಂದರೆ ಇಲ್ಲಿ ಗಿಲ್ಲಿಗೆ ನಾವು ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ನೀವೇ ನೋಡ್ಕೊ ಬಂದಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಪ್ರತಿಯೊಂದು ಆ ಚಾನಲಲ್ಲೂ ಒಂದು ಕಾಮಿಡಿ ಶೋಯಿಂದ ಹಿಡಿದು ಪ್ರತಿಯೊಂದು ಶೋಗಳಿಂದ ಹಿಡಿದು ಮತ್ತು ಅದಾದಮೇಲೆ ಅವರು ಸ್ಟ್ರಗಲು ತುಂಬ ಕಷ್ಟ ಇದೆ, ಅದರಿಂದ ಬಂದು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು, ಅದಾದಮೇಲೆ ಎಲ್ಲರಿಗೂ ಕೌಂಟ್ರ್ಗಳು ಕೊಟ್ಕೊಂಡು ಡೈಲಾಗ್ಗಳು ಹೊಡ್ಕೊಂಡು ಎಲ್ಲರಿಗೂ ಮೀರಿ ಬಂದ ಗಿಲ್ಲಿ ಅಂತ, ಒಂದು ಮಳವಳ್ಳಿ ಗಿಲ್ಲಿ ನಟ ಅಂತ ಅಂದರೆ ತುಂಬ ಫೇಮಸ್ಸು ಅಂತ. ಇವತ್ತು ನೀವು ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ಫುಲ್ ಎಲ್ಲ ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಗಿಲ್ಲಿ ಗೆಲ್ಲಬೇಕು ಅಂತ ಅನ್ಬೋದು. ತುಂಬ ಎಷ್ಟು ಕೋಟ್ಯಾಂತರ ಜನಗಳ ಆಸೆ ಇದೆ. ಅದೇ ರೀತಿ ಇನ್ನೊಬ್ರು ಇದ್ದಾರೆ ನಮ್ಗೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ಹೇಳಿ. ಸರ್, ಮಹೇಶ್ ಅಂತ, RR ನಗರ ನಿವಾಸದಲ್ಲಿ ನಮ್ಮ ಫ್ರೆಂಡು. ಇವತ್ತಿಂದಲ್ಲ ರೀ, ಅವತ್ತಿಂದ ನೋಡ್ಕೊ ಬಂದಿದ್ದು. ಅವ್ನು ಎಂಟರ್ಟೈನ್ಮೆಂಟ್ ಕಾಮಿಡಿ ಕಿಲಾಡಿಯಿಂದ, ಬ್ಯಾಚುಲರ್ಸ್ ಇದರಿಂದ ಇವತ್ತು ಸೀಸನ್ನು ಫುಲ್ ಹಿಸ್ಟ್ರಿ ಆಗಿದೆ. ಇವತ್ತರೆಗೂ ಅವ್ನು ಎಂಟರ್ಟೈನ್ಮೆಂಟ್ ಎಷ್ಟೇ ಬೇಜಾರಿರಲಿ ಏನೇ ಇರಲಿ, ಅವ್ನು ಒಂದು ವಿಡಿಯೋ ನೋಡ್ಬಿಟ್ರೆ ಸಾಕು, ನಕ್ಕಿ ಉಳ್ಳಾಡ್ಬಿಡ್ತೀವಿ ಫ್ಯಾಮಿಲಿ ಎಲ್ಲ ನಾವು. ಇವತ್ತು ನಾವು ಖುಷಿಯಾಗಿದೆ, ಗೆದ್ದು ಬರೋದಕ್ಕೆ ಇಲ್ಲಿನೇ ಅಂತಾನೆ. ಕೆಲವರು ಟ್ಯಾಟೋ ಹಾಕ್ಸ್ಕೊಳ್ತಾ ಇರುವಂತದ್ದು ಸರ್ ಅಭಿಮಾನ ಸರ್. ಈಗ ನಿಮ್ಮ ಅಭಿಮಾನ ನಾವು ಹಾಕ್ಸ್ಕೋತೀವಿ, ಅದರಲ್ಲೇನಿಲ್ಲ. ಅಭಿಮಾನ ಅದು ಪ್ರೀತಿಯಿಂದ ಮನಸ್ಪೂರ್ವಕ ಹಾಕ್ಸ್ಕೊಳ್ಳೋದು. ಯಾರು ಹೇಳ್ತಾರೆ ಅಂತ ಹಾಕ್ಸ್ಕೊಳ್ಳಲ್ಲ ಅವರು. ನಮ್ಮ ಅಭಿಮಾನಕ್ಕೆ ಹಾಕ್ಸ್ಕೋತಿದ್ರು. ಇಲ್ಲಿಗೆ ಇರಬೇಕು, ಬಡವ ಮಕ್ಕಳು ಬೆಳಿಬೇಕು. ಇವತ್ತು ಮಳವಳ್ಳಿ ಹುಡುಗ ಅಪ್ಪ ಅಮ್ಮ ನೋಡ್ರೆ ನಮ್ಗೂ ಇದಾಗುತ್ತೆ. ನಾವು ಒಳ್ಳೆ ಏಕನೆ, ಬೇರೆಯವರಲ್ಲಿ ನಾವು ಮಂಡ್ಯದವರನ್ನೇ. ಇವತ್ತು ಗೆಲ್ಬೇಕು, ಗೆದ್ದಿನೇ ಗೆಲ್ಬರೋದು ಅಷ್ಟೇನೆ. ಗಿಲ್ಲಿನೇ ಗಿಲ್ಲಿ ಅವರ ಫ್ಯಾನ್ಸ್ಗಳು ಮಾತಾಡ್ತಾ ಇರುವಂತದ್ದು, ಗಿಲ್ಲಿ ಗೆಲ್ಬೇಕು ಅನ್ನುವಂಥದ್ದು ಟ್ಯಾಟೋ ಮೂಲಕ ಅವರ ಅಭಿಮಾನವನ್ನ ತೋರಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಪ್ರವೀಣ್ ಎಸ್ಎ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.